सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे द्विसूत्रात्मके सूत्रद्वयात्मकेऽस्मिन् षड्विंशतितमे आदराधिकरणे तस्मिन् आदराधिकरणे उपनिबद्धं तस्मिन् तदुपनिबद्धयोः तस्मिन् अधिकरणे उपनिबद्धयोः द्वयोः सूत्रयोः इदानीं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चत्वारिंशं सूत्रं पादादितः चत्वारिंशं सूत्रं तस्मिन् अधिकरणे उपनिबद्धयोः द्वयोः सूत्रयोः प्रथमं सूत्रम्। इदं सूत्रं पादादितः चत्वारिंशं सूत्रं सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चत्वारिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम प्रचंड पाखंड विखंडनोद्यतम् त्रयीशिरोर्थ प्रतिपादने रतम् बुधैर्नुतं योगी मुनीन्द्र सेवितम् नमामि तं शंकर देशिकं ततम्। ओम प्रचंड पाखंड विखंडनोद्यतम् त्रयीशिरोर्थ प्रतिपादने रतम् बुधैर्नुतं योगी मुनीन्द्र सेवितम् नमामि तं शंकर देशिकं ततम्।
ನಮಾಮಿ ತಂ ಶಂಕರದೇಶಿಕಂ ತತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ದ್ವಿಸೂತ್ರಾತ್ಮಕಂ ಸೂತ್ರದ್ವಯಾತ್ಮಕಂ ಷಡ್ವಿಂಶಂ ಆದರಾಧಿಕರಣಂ. ಓಂ ಆದರಾದಲೋಪಃ. ಓಂ ಉಪಸ್ಥಿತೆ ತಸ್ತದ್ವಚನಾತ್. ಇಮೇ ದ್ವೇ ಸೂತ್ರೇ ತಸ್ಮಿನ್ ಆದರಾಧಿಕರಣೆ ಉಪನಿಬದ್ಧೆ ಭಗವತಾ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇಣ. ಇದಾನೀಂ ತಸ್ಮಿನ್ ಅಧಿಕರಣೆ ಪ್ರಥಮಂ ಸೂತ್ರಂ ವಿಚಾರಯಾಮಃ. ತತ್ ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಆದರಾದಲೋಪಃ. ಓಂ ಆದರಾದಲೋಪಃ. ಹಿಂದಿನ ಅಧಿಕರಣದಲ್ಲಿ ಈ ಒಂದು ಛಾಂದೋಗ್ಯದಲ್ಲಿ ಮತ್ತೆ ಬೃಹದಾರಣ್ಯಕದಲ್ಲಿ ಹೇಳಿರತಕ್ಕಂತಹ ವಿದ್ಯೆಗಳನ್ನ, ಅದರಲ್ಲಿ ಎರಡೂ ಕಡೆ ಹೇಳಿರತಕ್ಕಂತಹ ವಿದ್ಯೆಗಳನ್ನ ಪರಸ್ಪರ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು ಅಂತ ಹೇಳಿದ್ರು. ಸರಿ, ಎರಡು ವಿದ್ಯೆಗಳನ್ನ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು ಅಂತ ಅನ್ನೋವಾಗ ಏನು ವಿಶೇಷ ಇದೆ? ಎರಡು ಸ್ಥಳಗಳಲ್ಲಿ ಅಂದ್ರೇನು? ಈ ಒಂದು ಈ ಬೃಹದಾರಣ್ಯಕದಲ್ಲಿ ಮತ್ತೆ ಛಾಂದೋಗ್ಯದಲ್ಲಿ ಶ್ರುತ್ಯಂತರದಲ್ಲಿ ಬಂದಿರತಕ್ಕಂಥ ಉಪಾಸನೆಗಳನ್ನ ಆಯ್ತು. ಅದ್ರ ವಿಶೇಷ ಏನಿದೆ ಅಂದ್ರೆ, ವಿಶೇಷ ಇತ್ತು. ಏನಿತ್ತು ಅಂದ್ರೆ, ಬೃಹದಾರಣ್ಯಕದಲ್ಲಿ ಹೇಳಿರ್ತಕ್ಕಂಥದ್ದು ನಿರ್ಗುಣ ತತ್ವವನ್ನ, ಮತ್ತೆ ಛಾಂದೋಗ್ಯದಲ್ಲಿ ಹೇಳಿರ್ತಕ್ಕಂಥದ್ದು ಸಗುಣ ತತ್ವವನ್ನ. ಹಾಗಾಗಿ ಇಲ್ಲಿ ಸಂಶಯ ಬಂದಿದೆ. ಏನು? ಇವೆರಡೂ ಒಂದಕ್ಕೊಂದು ಸಗುಣ ನಿರ್ಗುಣ, ಹೌದ್ ತಾನೆ? ಒಂದಕ್ಕೊಂದು ವಿರುದ್ಧ. ಹೀಗಿರೋದ್ರಿಂದ, ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ ಇದನ್ನ ಉಪಸಂಹಾರ ಮಾಡಿಕೊಳ್ಳಬೇಕೇ ಬೇಡವೇ ಅಂತ ಪ್ರಶ್ನೆ. ಉಪಸಂಹಾರ ಮಾಡಿಕೊಳ್ಬೇಕು. ಯಾಕೆಂದ್ರೆ ಒಂದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಉಪಾಸ್ಯ ತತ್ವ ಒಂದೇ ಆಗಿದೆ ಅಂತ ಹೇಳಿ. ಆದರೆ ಇದು ಸಗುಣ ನಿರ್ಗುಣ ವಿದ್ಯೆಯಲ್ಲ, ಇದನ್ನ ಹೇಗೆ ಉಪಸಂಹಾರ ಮಾಡಿಕೊಳ್ಳೋದು ಅಂತ ಹೇಳಿ, ಇಲ್ಲ ಹಾಗಿದ್ದರೂ ಪರವಾಗಿಲ್ಲ, ಉಪಸಂಹಾರ ಮಾಡಿಕೊಳ್ಳಬಹುದು ಅಂತ ಸಿದ್ಧಾಂತವನ್ನು ಮಾಡಿದ್ರು. ಹಾಗೆ ಸಿದ್ಧಾಂತವನ್ನು ಮಾಡಿದಾಗ, ಓಹೋ, ಹಾಗಾದರೆ ಉಪಾಸನೆಯಿಂದಲೂ ಕೂಡ ಪರಬ್ರಹ್ಮವನ್ನು ಪಡೆಯಬಹುದು ಅಂತ ಆಗೋಯ್ತಲ್ಲ. ಹಾಗೆ ಉಪಸಂಹಾರ ಮಾಡ್ಕೊಳ್ಬಹುದು. ಇಲ್ಲಿದಲ್ಲಿಗೆ ಅಲ್ಲಿದ್ದಲ್ಲಿಗೆ ಎರಡು ಒಂದೇ ಅಂತ ಆಗ್ಬಿಟ್ರೆ ಆಯ್ತು. ಈ ಒಂದು ಸಗುಣ ರೂಪೋಪಾಸನೆಯಿಂದಲೂ ಮತ್ತು ಈ ನಿರ್ಗುಣವಾದ ಉಪಾಸನೆಯಿಂದಲೂ ಕೂಡ ಪಡ್ಕೊಳ್ಬಹುದು ಅಂತ ಆಯ್ತಲ್ಲ ಅಂತಂದ್ರೆ, ಇಲ್ಲ, ಅದಕ್ಕೊಂದು ವಿಶೇಷವನ್ನ ಹೇಳಿದ್ರು. ಏನಂತ ನೋಡಿ, ಇಲ್ಲಿ ಸಗುಣೋಪಾಸನೆಯಲ್ಲಿ ಈ ಆತ್ಮನ ಜೊತೆಗೆ, ಪರಬ್ರಹ್ಮ ಆತ್ಮನ ಜೊತೆಗೆ ಏನ್ ಹೇಳಿದ್ದಾರೆ? ಈ ಕಾಮಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆತ್ಮಾನಂ ಅನುವಿದ್ಯ ಚ ಅಂತ ಹೇಳಿ ಬೆಳಗಿಲ್ಲ. ಏನು? ಈ ಒಂದು ಕಾಮಾಂಶ ಅಂತ ಹೇಳಿ ಕಾಮಗಳನ್ನು ಕೂಡ ತಿಳಿದುಕೊಳ್ಳಬೇಕು. ಯಾಕೆ ಅಂತಂದ್ರೆ, ಅಲ್ಲಿ ಕೇವಲ ಉಪಾಸ್ಯ ಬ್ರಹ್ಮ, ಉಪಾಸ್ಯವಾದ ಉಪಾಸ್ಯವನ್ನಾಗಿ ಹೇಳಿದ್ದಾರೆ. ಹಾಗಾಗಿ ಉಪಾಸ್ಯವಾದ ತತ್ವಕ್ಕೆ ಏನು ಫಲವೋ, ಉಪಾಸನೆಗೆ ಏನು ಫಲವೋ ಅದು ಬರುತ್ತಷ್ಟೆ. ಆದರೆ ಇಲ್ಲಿ ಎಲ್ಲಿ ಈ ಒಂದು ಬೃಹದಾರಣ್ಯಕ ಹೇಳಿರ್ತಕ್ಕಂಥದ್ದು ಯಾವುದದು? ನಿರ್ವಿಶೇಷಂ ಬ್ರಹ್ಮ ಅತ್ರ ಉಪದಿಶ್ಯತೆ.
ನಿರ್ವಿಶೇಷ ಬ್ರಹ್ಮ ಅಂತಂದಾಗ ಏನಾಯ್ತು? ಅದಕ್ಕೆ ಯಾವ ಉಪಾಸನೆಗಳು ಕೂಡ ಅದಕ್ಕೆ ಅವಶ್ಯಕತೆ ಇಲ್ಲ. ಯಾಕೆ? ನಿರ್ಗುಣವಾದದ್ದನ್ನು ಏನು ಉಪಾಸನೆ ಮಾಡತಕ್ಕಂಥದ್ದು? ಗುಣಧರ್ಮಗಳನ್ನ ಆರೋಪ ಮಾಡಿ ಉಪಾಸನೆ ಮಾಡಬೇಕಾದ್ರು. ಇಂಥ ಗುಣವುಳ್ಳವುದು, ಇಂಥ ಧರ್ಮ ಉಳ್ಳದ್ದು ಅಂತ ಏನು ಇಲ್ಲದೆ ಇದ್ರೇನು? ಕೇವಲ ಇದು. ಆದ್ದರಿಂದ ಇದು ಉಪಾಸ್ಯ ತತ್ವವಲ್ಲ, ಇದು ಜ್ಞೇಯ ತತ್ವ. ಜ್ಞೇಯ ತತ್ವ ಅಂತ ಅಂದಮೇಲೆ ಆ ಜ್ಞೇಯ ತತ್ವಕ್ಕೆ ಏನು ಫಲವೋ ಆ ಫಲ ಬರುತ್ತೆ. ಏನು ಜ್ಞೇಯ ತತ್ವದ ಫಲ ಅಂತಂದ್ರೆ, ಓಹೋ, ನಾನು ಈ ಒಂದು ಜ್ಞಾನವಾಗುವುದಕ್ಕಿಂತ ಮುಂಚೆ ಜ್ಞಾನ, ಜ್ಞೇಯ ಮತ್ತು ಜ್ಞಾತೃ ಎಂಬತಕ್ಕಂತಹ ತ್ರಿಪುಟಿಯನ್ನ ಭೇದವನ್ನ ಇಟ್ಟುಕೊಂಡು ಇಷ್ಟೆಲ್ಲ ಮಾಡಿದ್ದೆ. ಈಗ ಗೊತ್ತಾಯ್ತು, ಯಾವ ತ್ರಿಪುಟಿಯೂ ಇಲ್ಲ, ಜ್ಞಾತ್ರವೂ ಇಲ್ಲ, ಜ್ಞಾನವೂ ಇಲ್ಲ, ಮತ್ತೆ ಜ್ಞೇಯವಂತೂ ಇಲ್ಲವೇ ಇಲ್ಲ. ಇವೆಲ್ಲ ಇಲ್ಲ ಭೇದ. ಇವೆಲ್ಲ ಭೇದ ಏನು? ಇರ್ತಕ್ಕಂಥದ್ದು ಒಂದೇ ತತ್ವ. ಇರ್ತಕ್ಕಂಥದ್ದು ಒಂದೇ ತತ್ವ ಅಂತ ಆದ್ಮೇಲೆ ಯಾವ ಜ್ಞಾತೃ, ಯಾವ್ದು ಜ್ಞೇಯ? ಹೌದಾ? ಎರಡು ತತ್ವ ಅಂತ ಇದ್ರೆ ಒಂದು ಜ್ಞಾತೃ, ಒಂದು ಜ್ಞೇಯ ಅಂತ ಹೇಳ್ಬೋದು. ಒಂದೇ ಒಂದಿರ್ಬೇಕಾದ್ರೆ ಯಾವ್ದು ಜ್ಞಾತೃ, ಯಾವ್ದು ಜ್ಞೇಯ ಏನೂ ಇಲ್ಲ. ನೋಡಪ್ಪ, ಇದು ವಿಶೇಷ ಅಂತ ಹೇಳಿದ್ರು. ಈಗ ಇಲ್ಲಿ ಸ್ವಲ್ಪ ಇವೆಲ್ಲ ಏನು, ಈ ಒಂದು ಪರಬ್ರಹ್ಮದ ಉಪಾಸನೆ, ಆ ಉಪಾಸನೆ, ಈ ಉಪಾಸನೆ ಅಂತ ಬೇಕಾದಷ್ಟು ವಿದ್ಯೆಗಳನ್ನೆಲ್ಲ ವಿದ್ಯಾದ್ರ ಉಪಾಸನೆ ಅಲ್ಲ ಹೇಳ್ಕೊಂಡು ಬಂದ್ರು. ಈಗ ಇಲ್ಲಿ ಇದ್ದಕ್ಕಿದ್ದ ಹಾಗೇನೆ ಒಂದು ಸ್ವಲ್ಪ ಯಾಕೋ ಬೇರೆ ಒಂದು ವಿಷಯವನ್ನು ತೆಗೆದುಕೊಂಡ ಹಾಗಿದೆಯಲ್ಲ ಪ್ರಕರಣದಲ್ಲಿ ಅಂತ ಸ್ವಲ್ಪ ಸಂಶಯ ಬರುತ್ತೆ. ಅದು ಏನು, ಯಾವ ಪ್ರಕರಣ ಅನ್ನುವುದನ್ನ ನೋಡಿದಾಗ ಅದು ಗೊತ್ತಾಗತ್ತೆ. ನೋಡೋಣ ಅದನ್ನ, ಯಾವ ಪ್ರಕರಣ ಇದು, ಏನು ಅಂತಕ್ಕಂಥದ್ದನ್ನು ನೋಡಿ ಇದನ್ನ ಯಾತಕ್ಕೆ ತಗೊಂಡ್ರು, ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಏನು ಅಂತಕ್ಕಂಥದ್ದನ್ನು ಕೂಡ ಅದನ್ನ ಭಾಷ್ಯಕಾರರೇ ಬರೆದಿದ್ದಾರೆ. ಅದನ್ನು ಕೂಡ ನೋಡೋಣ. ಈಗ 26ನೇ ಅಧಿಕರಣ ಆದರಾಧಿಕರಣ. ಅದರಲ್ಲಿ 2 ಸೂತ್ರಗಳಿವೆ. ಅದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ಆದರಾದ ಲೋಪ, ಓಂ ಆದರಾದ ಲೋಪ. ಆದರಾತ್ ಅಲೋಪ ಅಂದ್ರೇನು? ಆದರದ ದೆಸೆಯಿಂದ ಅಂದ್ರೆ ಆದರವನ್ನು ಹೇಳಿರುವುದರಿಂದ ಅಲೋಪ, ಲೋಪವಿರುವುದಿಲ್ಲ. ಎಲ್ಲಿ ಆದರ ಹೇಳಿದ್ದಾರೆ, ಯಾವುದಕ್ಕೆ ಲೋಪ ಇಲ್ಲ, ಇವೆಲ್ಲ ಏನು ಗೊತ್ತಾಗುವುದಿಲ್ಲ. ಆದರದ ದೆಸೆಯಿಂದ ಲೋಪವಿರುವುದಿಲ್ಲ ಅಂದಾಗ ಏನರ್ಥ ಆಗುತ್ತೆ ಅಂದ್ರೆ, ಅದಕ್ಕೆ ಸ್ವಲ್ಪ ಪದಗಳನ್ನ, ಅಧ್ಯಾಹಾರ ಆಗಿರ್ತಕ್ಕಂಥ ಪದಗಳನ್ನ ಸೇರಿಸ್ಕೊಂಡು ಅನ್ವಯವನ್ನ, ಆ ವಾಕ್ಯವನ್ನ ಪೂರ್ತಿಯನ್ನಾಗಿ ಮಾಡಬೇಕು. ಅನ್ವಯ ಕ್ರಮದಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ನಮಗೇನು ಬಲ, ಏನು ಆಧಾರ, ಏನು ಅಂದ್ರೆ ಏನೂ ಇಲ್ಲ. ಶಾಂಕರ ಭಾಷ್ಯವೇ ಆಧಾರ ಅಷ್ಟೆ. ಅಲ್ಲಿ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ನಾವು ಹೇಳಬೇಕಾದ್ರೆ ಜೋಡಿಸ್ಕೊಂಡು ಇನ್ನೇನಿಲ್ಲ. ಹಾಗಾಗಿ ಏನಿದು ಅಂದ್ರೆ ಆದರದ ದೆಸೆಯಿಂದ ಅಂದ್ರೆ ಆದರವನ್ನು ಹೇಳಿರುವುದರಿಂದ. ಯಾವುದರಲ್ಲಿ ಆದರವನ್ನು ಹೇಳಿದ್ದಾರೆ ಅಂದ್ರೆ ಅಗ್ನಿಹೋತ್ರೇ ಆದರ. ಅಗ್ನಿಹೋತ್ರದಲ್ಲಿ ಆದರದ ದೆಸೆಯಿಂದ ಅಂದ್ರೆ ಏನು? ಆದರದ ದೆಸೆಯಿಂದ ಅಂದ್ರೆ ಆದರ ಶ್ರವಣ ಅಂದ್ರೇನು? ಶ್ರುತಿಗಳಲ್ಲಿ ಈ ಅಗ್ನಿಹೋತ್ರಕ್ಕೆ ಆದರವನ್ನು ಹೇಳಿದೆ. ಸರಿ, ಅಗ್ನಿಹೋತ್ರಕ್ಕೆ ಆದರವನ್ನು ಹೇಳಿದೆ ಅಂದ್ರೆ ಅಗ್ನಿಹೋತ್ರ ಎಲ್ಲಿ, ಯಾವಾಗ, ಯಾವ ಸಂದರ್ಭದಲ್ಲಿ, ಎಂತಹ ಅಗ್ನಿಹೋತ್ರ, ಇವೆಲ್ಲ ನೋಡಿದಾಗ ಏನಾಗುತ್ತೆ? ಆದರ ಶ್ರವಣಾತ್. ಈ ಸಂದರ್ಭ ಎಲ್ಲಿ ಇದು ಬರತಕ್ಕಂಥದ್ದು? ವೈಶ್ವಾನರ ವಿದ್ಯೆಯಲ್ಲಿ. ವೈಶ್ವಾನರ ವಿದ್ಯೆ, ವೈಶ್ವಾನರ ಉಪಾಸನೆ, ಈ ಸಂದರ್ಭದಲ್ಲಿ ಬರತಕ್ಕಂತಹ ಒಂದು ಸೂತ್ರ ಇದು. ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರ. ಅಲ್ಲಿ ವೈಶ್ವಾನರ ಅಂತಂದ್ರೆ ಏನು? ವೈಶ್ವಾನರ ಅಂತಂತಕ್ಕಂದ್ರೆ ಆಧ್ಯಾತ್ಮಿಕವಾಗಿ ನಮ್ಮೊಳಗೆ ಛಾಂದೋಗ್ಯದಲ್ಲಿ ಪೂರ್ತಿ ಅದರ ವಿವರಣೆ ಇದೆಯಲ್ಲ.
ನಾವು ತೆಗೆದುಕೊಂಡ ಪದಾರ್ಥವನ್ನೆಲ್ಲ ಅದನ್ನ ವಿಭಾಗಗಳನ್ನಾಗಿ ಮಾಡಿ, ಒಂದು ಸೂಕ್ಷ್ಮ, ಇನ್ನೊಂದು ಸೂಕ್ಷ್ಮತರ, ಮತ್ತೊಂದು ಸೂಕ್ಷ್ಮತಮ ಎಂಬುದಾಗಿ ನಾವು ತೆಗೆದುಕೊಳ್ತೀವಲ್ಲ ಆಹಾರ, ಅದನ್ನ ವಿಭಾಗ ಮಾಡಿ ಅದನ್ನ ಆಯಾಯ ಸ್ಥಳಗಳಿಗೆ ಆಯಾಯ ಉಪಯೋಗಕ್ಕೆ ಕಳಿಸ್ತಕ್ಕಂತಹ ಒಂದು ಪ್ರಕರಣ. ಯಾವುದು ಇದನ್ನು ಕಳಿಸ್ತಕ್ಕಂಥದ್ದು? ಇದನ್ನೆಲ್ಲ ಕಳಿಸ್ತಕ್ಕಂತಹ ಚೈತನ್ಯ ಯಾರು? ಅವನು ಯಾರು ಅಂತಂದ್ರೆ ಅವನೇ ವೈಶ್ವಾನರ. ವೈಶ್ವಾನರ ಅಗ್ನಿ. ವೈಶ್ವಾನರ ಅಗ್ನಿ ಅಂತಂದ್ರೆ ಒಂದೇ, ಅಥವಾ ಇನ್ನೊಂದು ಪದವನ್ನು ಹೇಳಬಹುದು ನಾವು. ಅದು ಲೌಕಿಕವಾಗಿ ಬಂದಿರತಕ್ಕಂತಹ ಪದ ಜಾಠರಾಗ್ನಿ. ಅದು ಲೌಕಿಕವಾಗಿ ನಾವು ಉಪಯೋಗಿಸ್ತಕ್ಕಂಥದ್ದು. ಇದು ವೈಶ್ವಾನರಾಗ್ನಿ ಅಂತಕ್ಕಂದ್ರೆ ಇದು ಉಪಾಸನೆಯ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು. ವೈಶ್ವಾನರಾಗ್ನಿ ಉಪಾಸನೆ ಮಾಡಬೇಕು ಅಂದ್ರೆ ಏನು? ಅಗ್ನಿ ಉಪಾಸನೆ ಮಾಡತಕ್ಕಂಥ ಅಗ್ನಿಹೋತ್ರ, ಅಗ್ನಿಯಲ್ಲಿ ಹೋಮ ಮಾಡುವುದು, ಅದೇ ಉಪಾಸನೆ ಅಂದ್ರೇನು? ಈಗ ಈ ಆದರ ಶ್ರವಣಾರ್ಥ ಅಗ್ನಿಹೋತ್ರದಲ್ಲಿ ಆದರವನ್ನ ಹೇಳಿರುವುದರಿಂದ ಅಗ್ನಿಹೋತ್ರಕ್ಕೆ ತುಂಬಾ ಮರ್ಯಾದೆ ಕೊಟ್ಟು ಅದರ ಹೆಚ್ಚುಗಾರಿಕೆಯನ್ನಾಗಿ ಹೇಳಿದ್ದಾರೆ ಶ್ರುತಿಗಳಲ್ಲಿ. ಆದ್ದರಿಂದ ಒಂದು ವೇಳೆ ಈ ವೈಶ್ವಾನರಾಗ್ನಿಗೆ ಈ ಅಗ್ನಿಹೋತ್ರ ಅಂತ ಮಾಡಿ ಅದಕ್ಕೆ ಆ ವೈಶ್ವಾನರಾಗ್ನಿಗೆ ಹೋಮ ಮಾಡತಕ್ಕಂಥದ್ದು ಯಾವಾಗ? ಬೇರೆ ನಮ್ಮ ಅಗ್ನಿ ಆದ್ರೆ ಯಾವುದದು ದಕ್ಷಿಣಾಗ್ನಿ ಆಗಲಿ, ಗಾರ್ಹಪತ್ಯ ಆಗಲಿ, ಆ ಹವನೀಯವೇ ಆಗಲಿ, ಅದಕ್ಕೆ ನಾವು ಅಗ್ನಿಹೋತ್ರ ನಮ್ಮ ಹೊರಗಡೆ ಮಾಡ್ತೇವೆ, ಅದು ಸರಿ ಹೋಗ್ತೇವೆ. ಆದರೆ ಇದು ಆಧ್ಯಾತ್ಮಿಕವಾಗಿ ವೈಶ್ವಾನರಾಜ್ಞೆಯನ್ನು ಉಪಾಸನೆ ಮಾಡುವಾಗ, ಅದರಲ್ಲಿ ಹೋಮ ಮಾಡುವಾಗ ಅದು ಯಾವ ಸಂದರ್ಭ ಅಂದ್ರೆ ಅದು ಭೋಜನ ಸಂದರ್ಭದಲ್ಲಿ ಹೋಗ್ತಾನೆ. ಭೋಜನ ಮಾಡುವಾಗ ಆ ವೈಶ್ವಾನರಾಜ್ಞೆ ನಾವು ಆ ಹೋಮವನ್ನು ಮಾಡ್ತೇವೆ. ಅದರಲ್ಲಿ ಆ ವೈಶ್ವಾನರಾಜ್ಞೆಯಲ್ಲಿ ಹೋಮವನ್ನು ಮಾಡ್ತೇವೆ. ಈಗ ಏನ್ ಹೇಳೋ ಸಂದರ್ಭ ಇದು? ಅಗ್ನಿಹೋತ್ರದಲ್ಲಿ ಆದರವನ್ನು ತೋರಿರುವುದರಿಂದ ಶ್ರುತಿಗಳಲ್ಲಿ ಒಂದು ವೇಳೆ ಭೋಜನ ಲೋಪೇ ಅಪಿ, ಭೋಜನ ಲೋಪವಾದರೂ ಕೂಡ ಎಲ್ಲೋ ಹೋದ, ಭೋಜನವನ್ನು ಮಾಡೋಕ್ಕಾಗಲಿಲ್ಲ ಆ ಒಂದು ಸಮಯದಲ್ಲಿ, ಆಗೇನಾಗುತ್ತೆ? ಆವಾಗ ಈ ಒಂದು ಜಾಠರಾಗ್ನಿಗೆ ಹೋಮ ಮಾಡ್ತಕ್ಕಂಥದ್ದು ಇರೋದೇ ಇಲ್ವಲ್ಲ. ಭೋಜನ ಮಾಡುವಾಗ ಮಾಡತಕ್ಕಂಥ ವಿಧಿ ಇದು. ಭೋಜನ ಇಲ್ಲದೆ ಇದ್ದಾಗ ಏನ್ ಮಾಡೋದು ಅಂದ್ರೆ, ಹೌದೇ ಭೋಜನವಿಲ್ಲದೆ ಇದ್ದಾಗ ಈ ಒಂದು ಪ್ರಾಣಾಗ್ನಿಹೋತ್ರ ಅಂತಕ್ಕಂಥದ್ದು ಇರೋದಿಲ್ಲ. ಇವೆಲ್ಲ ಈ ಸಂದರ್ಭ ಏನು? ವೈಶ್ವಾನರೋಪಾಸನೆ, ವೈಶ್ವಾನರಜ್ಞೆ ಉಪಾಸನೆ. ಅಲ್ಲಿ ವೈಶ್ವಾನರಾಜ್ಞೆ ಉಪಾಸನೆ ಹೇಗೆ ಮಾಡ್ತಾನೆ? ಅವನು ಆ ಒಂದು ಭೋಜನ ಸಂದರ್ಭದಲ್ಲಿ ಪ್ರಾಣಾಹುತಿಯೇ ಮುಂತಾದ 5 ಆಹುತಿಗಳನ್ನು ಕೊಡುವುದರಿಂದ 5 ಆಹುತಿಗಳನ್ನ ಕೊಟ್ಟು ಆ ಒಂದು ವೈಶ್ವಾನರಾಜ್ಞೆಯಲ್ಲಿ ಹೋಮ ಮಾಡಿ ಅದನ್ನ ಮತ್ತೆ ಅದು ಮುಂದೆ ಅದನ್ನು ಅನ್ನ ಆಹಾರವನ್ನು ಸೇವಿಸ್ತಾನೆ. ಅದು ಪಚನ ಆಗುತ್ತೆ, ಅದು ಆಯಾಯ ಸ್ಥಳಕ್ಕೆ ಹೋಗುತ್ತೆ, ಅದು ಇದಾಗುತ್ತೆ. ಹೌದಾನೆ? ಒಂದು ಅಲ್ಲಿ ಅತ್ಯಂತ ಸೂಕ್ಷ್ಮತಮವಾದ ಭಾಗ ಏನಾಗತ್ತೆ? ನಾವು ತೆಗೆದುಕೊಂಡ ಆಹಾರ ಎಲ್ಲಿ ಕಳಿಸ್ಬೇಕಂತೆಲ್ಲ ಹೋಮ ಮಾಡಿದಾಗ ಅಂದ್ರೆ ಅದು ಮನಸ್ಸಾಗುತ್ತದೆ. ಮತ್ತೆ ಅದಕ್ಕಿಂತ ಸ್ವಲ್ಪ ಸ್ಥೂಲವಾಗಿರ್ತಕ್ಕಂಥ ಅಂದ್ರೆ ಸೂಕ್ಷ್ಮತರವಾಗಿರ್ತಕ್ಕಂಥ ಭಾಗ ಎಲ್ಲೋಗುತ್ತೆ? ನಮ್ಮ ಶರೀರ, ರಕ್ತ, ಮಾಂಸ, ಮಜ್ಜೆ, ಮತ್ತೆ ರೇತಸ್ಸು, ಇವೆಲ್ಲ. ಮತ್ತೆ ಅತ್ಯಂತ ಈ ಸೂಕ್ಷ್ಮತಮವಾದ ಭಾಗ ಯಾವುದು? ಅದು ಈ ಒಂದು ವಿಸರ್ಜನೆ ಆಗ್ಬಿಡುತ್ತೆ ಮಲಮೂತ್ರ ಪ್ರಕಾರ. 3 ವಿಧ ಹಿಂಗಡಿಸಿ ಹೋಗ್ತಾರೆ. ಇದಕ್ಕೇನು? ಇವೆಲ್ಲ ಅವನ ವೈಶ್ವಾನರಾಗಿ ಅಲ್ಲಿ ಹೋಮ ಮಾಡಿ ಅದಕ್ಕೆ ತಕ್ಕಂತೆ ನಾವು ಶರೀರವನ್ನು ಧಾರಣೆ ಮಾಡ್ತೇವೆ ಅಂತಕ್ಕಂಥ ಸಂದರ್ಭ. ಅಗ್ನಿಹೋತ್ರ ಭೋಜನ ಸಂದರ್ಭ. ಭೋಜನ ಸಂದರ್ಭಕ್ಕೆ ಎದುರುಗಡೆ ಅನ್ನ ಇದೆ. ಏನ್ ಮಾಡ್ತಾನೆ ಅವನು? ಆಹುತಿಯನ್ನು ಕೊಡಬೇಕು. ಪ್ರಾಣಾಗ್ನಿಹೋತ್ರ, ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನ, ಉದಾನ, ಸಮಾನ, ಹೀಗೆ 5 ಆಹುತಿಗಳನ್ನು ಕೊಡ್ತಾನೆ. ಕೊಟ್ಟು ಅವನ ಸ್ವೀಕಾರ ಮಾಡ್ತಾನೆ. ಅದೇ ಈಗ ಸ್ವೀಕಾರ ಮಾಡತಕ್ಕಂಥದ್ದು ಭೋಜನ ಸಂದರ್ಭದಲ್ಲಿ
ಭೋಜನ ಇಲ್ಲದೆ ಇದ್ದಾಗ ಏನಾಯ್ತು? ಅಗ್ನಿಹೋತ್ರ ಇಲ್ಲೇ ಇಲ್ಲ. ಭೋಜನ ಇಲ್ಲದೆ ಇದ್ದಾಗ ಪ್ರಾಣಾಹುತಿ ಯಾರಿಗೆ ಕೊಡೋದು? ಭೋಜನ ಇಲ್ಲದೆ ಇದ್ದಾಗ. ಹಾಗಾಗಿ ಪ್ರಾಣಾಹುತಿ ಪ್ರಾಣಾಗ್ನಿಹೋತ್ರ ಇದೆಯಾ ಇಲ್ವಾ? ಭೋಜನ ಲೋಪೆ. ಒಂದ್ ವೇಳೆ ಆ ಸಮಯದಲ್ಲಿ ಭೋಜನ ಸಿಕ್ಲಿಲ್ಲ, ಭೋಜನ ಮಾಡಕ್ ಆಗಲಿಲ್ಲ, ಆವಾಗ ಇದೆಯಾ ಇಲ್ವಾ ಅಂತ ಪ್ರಶ್ನೆ. ಏನ್ರಿ ಇವೆಲ್ಲ ಏನು? ಹಿಂದೆ ಎಲ್ಲ ನೋಡಿ, ಇವೆಲ್ಲ ಪರಮಾತ್ಮನ ಪ್ರಕರಣ ಅಂತ ಹೇಳಿ ಅಪರಬ್ರಹ್ಮ ಪ್ರಕರಣ ಮತ್ತೆ ಪರಬ್ರಹ್ಮ ಪ್ರಕರಣ ಎಲ್ಲ ಹೇಳಿದ್ರಿ. ಈಗ ಯಾಕೆ ಇಲ್ಲಿ ಈ ಒಂದು ಲೌಕಿಕವಾದಂತಹ ಜಾಠರಾಜ್ಞೆ ವೈಶ್ವಾನರಾಜ್ಞೆ ಅಂತ ತಗೊಂಡಿದ್ದನ್ನ ಹೇಳ್ಬಿಟ್ರಿ ಅಂತಂದ್ರೆ, ಇಲ್ಲಿ ಲೌಕಿಕವಾಗಿ ಇರಬಹುದು ಜಾಠರಾಜ್ಞೆ ವೈಶ್ವಾನರಾಜ್ಞೆ, ಅದಕ್ಕೆ ಅಗ್ನಿಹೋತ್ರ ಮಾಡತಕ್ಕಂಥದ್ದು ಇಲ್ಲ. ಆದರೂ ಕೂಡ ಇಲ್ಲಿ ಅಗ್ನಿಹೋತ್ರ ಎಂಬತಕ್ಕಂಥ ಒಂದು ಕರ್ಮ ಇದೆ, ವೈದಿಕ ಕರ್ಮ. ಆ ವೈದಿಕ ಕರ್ಮ ಯಾವುದದು ಅಂತಂದ್ರೆ, ಆ ಒಂದು ವೈಶ್ವಾನರನನ್ನ ಉಪಾಸನೆ ಮಾಡತಕ್ಕಂತಹ ವಿಧಿ ಇದು. ವೈಶ್ವಾನರನಿಗೆ ಉಪಾಸನೆ ಮಾಡತಕ್ಕಂತಹ ವಿಧಿ. ಆದ್ದರಿಂದ ಇದೇನಾಯ್ತು? ಆ ವೈಶ್ವಾನರ ಆಗ್ನಿರ್ತಕ್ಕಂಥವನು ಉಪಾಸ್ಯ ತತ್ವ ಆದಾಗಾಯ್ತು. ಉಪಾಸ್ಯ ತತ್ವ ಎಂದ ಮೇಲೆ ಅದನ್ನ ನಾವು ಈಗ ಅಪರಬ್ರಹ್ಮ, ಅವೆಲ್ಲ ಅಪರಬ್ರಹ್ಮ ಉಪಾಸ್ಯ ತತ್ವ ಅವೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ ಅದನ್ನ ಈ ಪ್ರಕರಣದಲ್ಲಿ ಈಗ ಹೇಳ್ತಾರೆ. ಈ ಪ್ರಕೃತ ಈ ಸೂತ್ರ ಏನಾಗಿದೆ, ಇದು ಈ ಸಂಶಯ ಪೂರ್ವ ಪಕ್ಷ ಇದೆ, ಪೂರ್ವ ಪಕ್ಷ ಸೂತ್ರ. ಅದರಿಂದಲೇ ಉಪಕ್ರಮ ಆಗಿದೆ. ಏನು? ಆದರಾದ ಲೋಪ. ಅಗ್ನಿಹೋತ್ರದಲ್ಲಿ ಆದರವನ್ನು ತೋರಿಸಿರುವುದರಿಂದ ಶ್ರುತಿಗಳಲ್ಲಿ ನಾವು ಒಂದು ವೇಳೆ ಭೋಜನ ನಮಗೆ ಸಿಕ್ಕದೇ ಇದ್ದರೂ ಕೂಡ, ಭೋಜನ ಸಿಕ್ಕಿದಿಲ್ಲ, ಆವಾಗ ಏನಾಯ್ತು? ಆವಾಗ ಅಗ್ನಿಹೋತ್ರಕ್ಕೆ ಪ್ರಾಣಾಗ್ನಿಹೋತ್ರಕ್ಕೆ ಆವಾಗೇನು ಲೋಪ ಆಗಲ್ಲ ಕಣ್ರಿ. ಇದೇ ಈಗ ಪ್ರಾಣಾಗ್ನಿಹೋತ್ರ ಮಾಡ್ಬೇಕಾದದ್ದು ಭೋಜನ ಸಂದರ್ಭದಲ್ಲಿ. ಭೋಜನವೇ ಇಲ್ಲ ಅಂದ್ರೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಇದು ಸಿದ್ಧಾಂತ. ಆದರೆ ಇಲ್ಲಿ ಪ್ರಾಣಾಗ್ನಿಹೋತ್ರವಿಲ್ಲದಾಗಲೂ ಕೂಡ ಈ ಒಂದು ಭೋಜನ ಇಲ್ಲದೆ ಇದ್ದಾಗಲೂ ಕೂಡ ಈ ಪ್ರಾಣಾಗ್ನಿಹೋತ್ರ ಅಂತಕ್ಕಂಥದ್ದು ಇರುತ್ತೆ. ಯಾಕೆ? ಹೇಗೆ ಇರುತ್ತೆ? ಭೋಜನವೇ ಇಲ್ವಲ್ಲ, ಇವನು ಭೋಜನ ಮಾಡ್ತಾ ಇಲ್ವಲ್ಲ. ಏನೋ ಏಕಾದಶಿಯಪ್ಪ ಉಪವಾಸ ಮಾಡ್ಬಿಟ್ಟ, ಅಥವಾ ಇನ್ನೇನೋ ಕಾರಣ ಆಯ್ತು ಸಿಕ್ಲಿಲ್ಲ, ಮಾಡ್ಲಿಲ್ಲ. ಮತ್ತೆ ಬೇರೆ ಇನ್ನೂ ಕೆಲವು ಸಂದರ್ಭ ಬರುತ್ತೆ, ಆಗ ಅವೆಲ್ಲ ತಗೊಂಡು ವಿಚಾರ ಮಾಡ್ತಾ ಇದ್ದಾರೆ. ನೋಡೋಣ ಏನು ಅಂತ. ಇದು ಇದೇನಾಗಿದೆ ಅಂದ್ರೆ, ಇದು ಬಹಳ ವಿಸ್ತಾರವಾಗಿ ಈ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾರು? ಈ ವಾಚಸ್ಪತಿ ಮಿಶ್ರ ಭಾಮತಿಕಾರರು, ಮತ್ತೆ ಈ ಕೆಲ್ಪತರು ಅಂತಕ್ಕಂಥದ್ದು ಇವರು ಅಮಲಾನಂದರು ಮಾಡಿರ್ತಕ್ಕಂಥದ್ದು, ಮತ್ತೆ ಅಪ್ಪಯ್ಯ ದೀಕ್ಷಿತರ ಭಾಷ್ಯ. ಇವೆಲ್ಲ ಅಪ್ಪಯ್ಯ ದೀಕ್ಷಿತರ ಭಾಷ್ಯವಂತೂ ವಿಸ್ತಾರವಾಗಿದೆ. ಇವೆಲ್ಲನೂ ಮೀಮಾಂಸಾ ಶಾಸ್ತ್ರವನ್ನು ಆಧರಿಸಿ ಅವರು ಅದರಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಆ ಒಂದು ಭಾಗವನ್ನ ಅಷ್ಟೆಲ್ಲ ವಿಸ್ತಾರ ಈ ಪ್ರಕರಣ ಬೇಕಿಲ್ಲ. ಭಾಷ್ಯದಲ್ಲಿ ಎಷ್ಟು ಬಂದಿದೆಯೋ ಅಷ್ಟಕ್ಕೆ ಮಾತ್ರ ವಿವರಣೆ ತಗೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಮಾತ್ರ ತಿಳ್ಕೊಂಡು ಸಾಕಷ್ಟು. ಇಲ್ಲಿ ಕೆಲವು ವಿಚಾರಗಳನ್ನು ಹೇಳಿಲ್ಲ, ಅದನ್ನ ಮಾತ್ರ ತಿಳ್ಕೊಂಡು ಪೂರಕವಾಗಿರ್ತಕ್ಕಂಥದ್ದು. ನೋಡೋಣ, ಪ್ರಯತ್ನ ಮಾಡೋಣ. ಭಗವತ್ಪಾದರ ಅನುಗ್ರಹ. ಛಾಂದೋಗ್ಯೆ ವೈಶ್ವಾನರ ವಿದ್ಯಾಂ ಪ್ರಕೃತ್ಯ ಶ್ರೂಯತೆ ತದ್ಯದ್ಭಕ್ತಂ ಪ್ರಥಮಮಾಗಚ್ಚೇತ್ ತದ್ಧೋಮೀಯಂ ತಯಾಂ ಪ್ರಥಮಾಂ ಆಹುತಿಂ ಜುಹುಯಾತ್ ತಾಂ ಜುಹುಯಾತ್ ಪ್ರಾಣಾಯ ಸ್ವಾಹ ಇತಿ. ಈ ವೈಶ್ವಾನರ ವಿದ್ಯೆಯಲ್ಲಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ವೈಶ್ವಾನರ ವಿದ್ಯೆಯಲ್ಲಿ ಈ ಒಂದು ಮಂತ್ರವು ಬಂದಿದೆ. ಏನು ಮಂತ್ರ ಅಂತಂದ್ರೆ, ತದ್ಯದ್ಭಕ್ತಂ ಪ್ರಥಮಮಾಗಚ್ಚೇತ್. ತತ್ ಯತ್ ಪ್ರಥಮಂ ಭಕ್ತಂ ಆಗಚ್ಚೇತ್. ಅಂದ್ರೆ ಯಾವ ಇದು ಪ್ರಥಮಂ ಮೊಟ್ಟ ಮೊದಲನೆಯದಾಗಿ, ಭಕ್ತಂ ಅಂತಂದ್ರೆ ಏನು? ಭಕ್ತಂ ಅಂದ್ರೆ ಭಕ್ತ ಅಂತ ನಾವು ಕನ್ನಡದ ಭಕ್ತ ಅಲ್ಲ. ಭಕ್ತಂ ಅಂತಂದ್ರೆ
ಭೋಜನ ಅನ್ನ ಎಂಬುದಾಗಿ ಅರ್ಥ. ಭಕ್ತಂ ಅಂದ್ರೆ ಅನ್ನ. ಅನ್ನ ಅಂದ್ರೆ ಏನು? ಅನ್ನ ಅಂದ್ರೆ ಊಟ ಮಾಡತಕ್ಕಂಥ ಪದಾರ್ಥ, ಸೇವಿಸ್ತಕ್ಕಂಥ ಪದಾರ್ಥ. ಹೀಗೆ ಯಾವ ಒಂದು ಅನ್ನವು ಪ್ರಥಮವಾಗಚ್ಚೇತ್ ಅಂದ್ರೆ ಮೊದಲು, ಮೊದಲು ನಮಗೆ ಬರ್ತಾ ಇದೆ ಮೊದಲು ಅನ್ನ ಬಂತು ಮೊದಲು ಬರುತ್ತದೆಯೋ ಅದನ್ನ ಏನ್ ಮಾಡ್ಬೇಕು? ಹೋಮವನ್ನ ಮಾಡಬೇಕು. ಆ ಅನ್ನವನ್ನು ಅದು ಯಾವ ಈ ಪ್ರಥಮ ಅನ್ನವನ್ನ ಹೋಮ ಮಾಡುತ್ತಾನೆಯೋ, ಏನಂತ ಹೋಮ ಮಾಡ್ತಾನೆ ಅಂತಂದ್ರೆ, ಮೊಟ್ಟ ಮೊದಲು ಅದಕ್ಕೆಲ್ಲ ಪ್ರಮಾಣ ಇದೆ, ಅವೆಲ್ಲ ಇದೆ, ಅದಿಲ್ಲ. ಅದಕ್ಕೆ ಪ್ರಾಣಾಯ ಸ್ವಾಹ ಅಂತ ಹೇಳಿ ಮೊದಲನೇ ಆಹುತಿ, ಅಪಾನಾಯ ಅಂತ ಎರಡನೇ ಆಹುತಿ, ವ್ಯಾನ ಅಂತ ವ್ಯಾನಾಯ ಸ್ವಾಹ ಎಲ್ಲ ಸ್ವಾಹ ಸೇರಿಸ್ಕೊಳಕ್ಕೆ ಅಂತ ಮೂರನೇ ಆಹುತಿ, ಉದಾನ 4, ಸಮಾನಾಯ ಸ್ವಾಹ ಅಂತ ಹೇಳಿ 5ನೇ ಆಹುತಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ? ನಂತರ ಇವನು ಈ ಭೋಜನವನ್ನು ಮಾಡ್ತಾನೆ. ಹೀಗೆಂಬುದಾಗಿ ಶ್ರುತಿಗಳಲ್ಲಿ ವಿಧಾನ ಮಾಡಿದ್ದಾರೆ, ವಿಧಾನ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಏನಾಗಿದೆ ಏನು ಅಂತಂದ್ರೆ, ಇವು ಈ ಸಾಮಾನ್ಯವಾದ ತತ್ವ ಅಂತೂ ಖಂಡಿತ ಅಲ್ಲ. ಸಾಮಾನ್ಯ ಅಂದ್ರೇನು? ಎಲ್ಲ ಮನುಷ್ಯರಿಗೂ ಪುರುಷರಿಗೂ ಸಮಾನವಾದಂತಹದ್ದು. ಪುರುಷ ಅಂದ್ರೆ ಪುರುಷ, ಸ್ತ್ರೀ ಎಲ್ಲ ಸಮಾನವಾದಂತಹದ್ದ ಭಾಗನ ಇದು ಅಲ್ಲ. ಯಾಕೆ? ಈ ಪ್ರಾಣಾಗ್ನಿಹೋತ್ರ ಮತ್ತೆ ಈ ಪ್ರಾಣಾಹುತಿ ಕೊಡ್ತಕ್ಕಂಥದ್ದು ಮತ್ತೆ ಇವೆಲ್ಲವೂ ಕೂಡ ಯಾರಿಗೆ ಬಂದಿದೆ? ಯಾರಿಗೆ ಬಂದಿದೆ ಅಂದ್ರೆ, ಮೊಟ್ಟ ಮೊದಲಿಗೆ ದ್ವಿಜನಾದವನಿಗೆ ಬಂದಿದೆ ಹೇಳಿದ್ದಾರೆ. ಮತ್ತು ದ್ವಿಜನಾದವರಲ್ಲೂ ಕೂಡ ಯಾರಿಗೆ? ಉಪನೀತನಾದವನಿಗೆ ಹೇಳಿದ್ದೆ ವಿಧಾನ. ಇವೆಲ್ಲ ವಿಧಿ. ಅಂದ್ರೆ ಏನಾಯ್ತು? ಇದು ಕೇವಲ ಪುರುಷರಿಗೆ ಮಾತ್ರ, ಸ್ತ್ರೀ ಹೇಳಿಲ್ಲ ಅಂತ ಆಗೋಯ್ತು. ಅಂದ್ರೆ ಏನು? ಇವೆಲ್ಲ ಕೇವಲ ಸಾರ್ವತ್ರಿಕವಾದ ಒಂದು ವಿಚಾರವೂ ಅಲ್ಲ. ಇದು ಕೆಲವರಿಗೆ ಸೀಮಿತವಾಗಿರ್ತಕ್ಕಂಥದ್ದು, ವಿಶೇಷವಾಗಿರತಕ್ಕಂಥದ್ದು ಅವರಿಗೆ ಮಾತ್ರ. ಆದರೆ ಈ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಯಾವ ಲಿಂಗ ಮತ್ತೆ ಮತ, ಆಶ್ರಮ, ಅವಸ್ಥೆ ಯಾವುದೂ ಇಲ್ಲ. ಇವೆಲ್ಲ ಹೆಚ್ಚುಗಾರಿಕೆ. ಬ್ರಹ್ಮಜ್ಞಾನಕ್ಕೂ ಇದಕ್ಕೂ ಧರ್ಮಜ್ಞಾನ ಇದು. ಇವೆಲ್ಲ ಧರ್ಮಜ್ಞಾನ ಇದು, ಅದು ಬ್ರಹ್ಮಜ್ಞಾನ. ಹೀಗೆ ಧರ್ಮ ಬ್ರಹ್ಮ ವಿಷಯ ಇದೆಯಲ್ಲ, ಅವೆರಡಕ್ಕೂ ಕೂಡ ಧರ್ಮ ಬ್ರಹ್ಮ ಜಿಜ್ಞಾಸೆಯೋ ವೈಲಕ್ಷಣ್ಯಾತ್. ಎಲ್ಲಿ? ಮೊಟ್ಟ ಮೊದಲು ಸಮನ್ವಯ ಸೂತ್ರ, ತತ್ವ ಸಮನ್ವಯಾತ್ ಅಂತಕ್ಕಂಥ ಧರ್ಮ ಬ್ರಹ್ಮ ಜಿಜ್ಞಾಸಾ ಫಲಯೋರ್ ವೈಲಕ್ಷಣ್ಯಾತ್. ಎರಡಕ್ಕೂ ವೈಲಕ್ಷಣ್ಯವಿದೆ. ಇರ್ಲಿ, ಅದಾಮೇಲೆ ನೋಡೋಣ. ಈಗ ಪ್ರಾಣಾಹುತಿ ತಗೊಳ್ಳಿ. ತತ್ರ ಪಂಚ ಪ್ರಾಣಾಹುತಯೋ ವಿಹಿತಾ. ಅಲ್ಲಿ 5 ಪ್ರಾಣಾಹುತಿಗಳನ್ನು ಹೇಳಿದ್ದಾರೆ. ಇಲ್ಲಿ ಕೇವಲ ಪ್ರಾಣಾಹುತಿಗಳನ್ನು ಮಾತ್ರ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಈ ಶ್ರುತ್ಯುಪದಿಷ್ಟವಾದದ್ದು. ಮತ್ತೆ ಈ ಇದನ್ನ ಮುಂದೆ ಏನ್ ಮಾಡ್ತಾರೆ? ಇನ್ನೂ ಒಂದು ಭಾಗ ಇರ್ತಕ್ಕಂಥದ್ದು ಉಪನೀತನಾದವನಿಗೆ. ಅದನ್ನ ಕೆಲವರು ಹೇಳ್ತಾರೆ ಉಪನೀತನಾದವನು ಮಾಡ್ಬೋದು, ಇಲ್ಲದೆ ಇದ್ದವನು ಮಾಡ್ಬೋದು ಅಂತ ಒಂದೊಂದು ವಿಧವಾಗಿ ಮಾಡ್ತಾರೆ. ಅದೇ ಚಿತ್ರಾಹುತಿ ಅಂತಕ್ಕಂಥ. ಹೀಗೆ ಆಹುತಿಗಳು 2 ವಿಧವಾದ, ಒಂದು ಪ್ರಾಣಾಹುತಿ, ಒಂದು ಚಿತ್ರಾಹುತಿ. ಚಿತ್ರಾಹುತಿ ಬೇರೆ ಬಿಡಿ, ಅದು ವೈಶ್ವಾನರಾಗಕ್ಕೆ ಸಂಬಂಧಪಟ್ಟಿಲ್ಲ, ಅದು ಭೂತಗಳಿಗೆ ಸಂಬಂಧಪಟ್ಟಿದ್ದು, ಅವ್ರ ಅದಕ್ಕೆ. ಮತ್ತೆ ಇರ್ಲಿ, ಈಗೇನ್ ಹೇಳ್ತಾರೆ ಇಲ್ಲಿ ಕೇವಲ ಪ್ರಾಣಾಹುತಿಗಳನ್ನು ತೆಗೆದುಕೊಂಡು ಪಂಚ ಪ್ರಾಣಾಹುತಿ 5 ಪ್ರಾಣಾಹುತಿಗಳನ್ನು ವಿಧಾನ ಮಾಡಿದ್ದಾರೆ. ಅದರಲ್ಲಿ ಏನ್ ಮಾಡಿದ್ದಾರೆ? ಹಾಗೆ ವಿಧಾನ ಮಾಡುವಾಗ ಇಲ್ಲಿ ಮೊಟ್ಟ ಮೊದಲ ಮಂತ್ರ ಹೇಳಿದ್ದಲ್ಲ, ತದ್ಯದ್ ಭಕ್ತ ಪ್ರಥಮಮಾಗಚ್ಚೇತ್ ಅಂತ, ಅದರಲ್ಲೇ ಮುಂದುವರಿದು ಏನ್ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ? ತಾಸುಚ ಪರಸ್ತಾತ್ ಅಗ್ನಿಹೋತ್ರ ಶಬ್ದ ಪ್ರಯುಕ್ತ. ಪ್ರಾಣಾಹುತಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮುಂದೆ ಇದು ಅಗ್ನಿಹೋತ್ರ ಎಂಬುದು ಅಗ್ನಿಹೋತ್ರ ಶಬ್ದವನ್ನು ಹೇಳ್ಬಿಟ್ಟಿದ್ದಾರೆ.
ಏನಂತ ಎಲ್ಲಿ ಹೇಳಿದ್ದಾರೆ ಸ್ವಾಮಿ ಅಂತಂದ್ರೆ ನೋಡಪ್ಪ, ಏತದೇವಂ ವಿದ್ವಾನ್ ಅಗ್ನಿಹೋತ್ರಂ ಜುಹೋತಿ, ಕಂಠೋಕ್ತವಾಗಿ ಏತದೇವಂ ವಿದ್ವಾನ್ ಅಗ್ನಿಹೋತ್ರಂ ಜುಹೋತಿ ಅಂತ ಹೇಳಿ, ಯಾವ ಇವನು ಈ ರೀತಿಯಾಗಿ ಈ ಉಪಾಸಕ ಅಗ್ನಿಹೋತ್ರಂ ಜುಹೋತಿ, ಅಗ್ನಿಹೋತ್ರವನ್ನ ಮಾಡುತ್ತಾನೆಯೋ ಅಂತ ಹೇಳಿದ್ದಾರೆ, ಅಗ್ನಿಹೋತ್ರ ಅಂತ ಹೇಳಿದ್ದಾರೆ. ಮತ್ತೆ ಈ ಪ್ರಾಣಾಹುತಿ ಅವೆಲ್ಲ ಇದ್ ಮಾಡ್ತಾರಲ್ಲ, ಇದು ಏನು ಯಾತಕ್ಕೆ ಅಂತಂದ್ರೆ ಅದನ್ನ ಹೇಳಿದ್ದಾರೆ. ಯಥೇಹ ಕ್ಷುಧಿತ ಬಾಲ ಮಾತರಂ ಪರ್ಯುಪಾಸತೆ ಏವಗಂ ಸರ್ವಾಣಿ ಭೂತಾನಿ ಅಗ್ನಿಹೋತ್ರಂ ಉಪಾಸತೆ ಇತಿ. ಯಾತಕ್ಕೆ ಅಂತಂದ್ರೆ ಇವನು ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ತಗೊಳ್ತಾನೆ. ಅನ್ನವನ್ನ ಪ್ರಥಮ ಮೊದಲನೆಯಾಗಿ ಬಂದ ಅನ್ನವನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಒಳಗಡೆ ಅಗ್ನಿಹೋತ್ರ ಮಾಡ್ತಾ ಇದೆ, ಅಗ್ನಿಹೋತ್ರ ಅಂತ ಭಾವನೆ ಇದು. ಅಗ್ನಿಹೋತ್ರ ಅದರಲ್ಲಿ ಹೇಗೆ ಹಸಿದ ಮಕ್ಕಳು ತನ್ನ ತಾಯಿಯನ್ನ ಸುತ್ತುವರಿದು ಅಮ್ಮ ಊಟ, ಅಮ್ಮ ಊಟ ಕೊಡು, ಕೈ ಸುತ್ತ ಹಾಕು ಅಂತ ಹೇಳ್ತಾ ಇರ್ತಲ್ಲ, ತಾಯಿ ಸುತ್ತುವರೆದು ಬಿಟ್ಟಿರ್ತಾರೆ, ಹಸ್ತು ಬಿಟ್ಟಿರುತ್ತೆ, ಕೂತಿರ್ತಾರೆ ಅಂತ ಕೇಳ್ತಾರಲ್ಲ, ಅದೇ ರೀತಿ ಏವಂ ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳು ಕೂಡ ಶರೀರದಲ್ಲಿ ಯಾವ್ದು ಪಂಚಭೂತಗಳು ಯಾವ್ದು ಎಲ್ಲ ಕೂಡ ಏನಾಗಿದೆ ಅಲ್ಲಿ ಸುತ್ತುವರಿದು ಅಲ್ಲಿ ಕೂತ್ ಬಿಟ್ಟಿರ್ತವೆ. ಅದಕ್ಕೇನಾಗಬೇಕು, ತಾಯಿ ಏನ್ ಮಾಡ್ತಾರೆ, ಇವೆಲ್ಲ ಸುತ್ತುವರಿದಿರುತ್ತೆ, ಅನ್ನ ಅವ್ರಿಗೆ ಕೊಡ್ತಾಳೆ, ಕೈ ಸುತ್ತ ಹಾಕ್ತಾರೆ. ಹಾಗೆ ಇವನು ತೆಗೆದುಕೊಂಡ ಪ್ರಾಣಾಹುತಿಯಿಂದ ಏನಾಗುತ್ತೆ, ಅವಕ್ಕೆ ತೃಪ್ತಿ ಆಗುತ್ತೆ, ಉಪವಾಸತೆ. ಅದು ಮುಂದಿನ ವಿಚಾರ ಬಿಡಿ, ಈಗ ಇಷ್ಟು ವಿಚಾರ ಮಾತ್ರ. ಅವನು ಮಕ್ಕಳಿಗೆ ಊಟ ಸುತ್ತುವರೆ ಕೂತಿರ್ತಾರೆ ತಾಯಿ ಸುತ್ತ, ಹಾಗೆ ಇಲ್ಲಿಯೂ ಕೂಡ ಆ ಅಗ್ನಿಹೋತ್ರ ಅಂತ ಮಾಡ್ತಾನಲ್ಲ, ಅದರ ಸುತ್ತಲೂ ಕೂಡ ಈ ಭೂತಗಳು ಕೂತ್ಕೊಂಡಿರ್ತವೆ, ಹಸಿವಾಗ್ಬಿಟ್ಟಿರ್ತವೆ ಅವಕ್ಕೆ, ಅದಕ್ಕೆ ಅನ್ನ ಕೊಡ್ಬೇಕು. ಆ ಸಂದರ್ಭ ಅಗ್ನಿಹೋತ್ರ ತತ್ರ ಇದಂ ವಿಚಾರ್ಯತೆ, ಇಷ್ಟೇ ವಿಚಾರ ಇದೆ. ತತ್ರ ಇದಂ ವಿಚಾರ. ಈಗ ಈ ಪ್ರಕರಣ ಸಂದರ್ಭ ಗೊತ್ತಾಯ್ತಲ್ಲ, ಈಗ ಇಲ್ಲಿ ಇದು ವಿಚಾರ ಮಾಡಲ್ಪಡಬೇಕು. ಇದನ್ನ ವಿಚಾರ ಮಾಡ್ಬೇಕು ನಾವು, ಇದು ವಿಚಾರ ಮಾಡಲ್ಪಡಬೇಕು. ಏನು ಅಂತಾರೆ, ಆಯ್ತು ಮಕ್ಕಳು ಹಸ್ತಾ ಇದ್ದಾಗ ತಾಯಿ ಸುತ್ತುವರೆದಿರ್ತಾರೆ, ಹಾಗೆ ಭೂತಗಳು ಸುತ್ತುವರೆದಿರುತ್ತೆ ಇವನ್ನ ಆ ಒಂದು ಅಗ್ನಿಹೋತ್ರದ ಸುತ್ತಲೂ ಕೂಡ ಅಂತ ಹೇಳಿದ್ರೆ, ಯಾವಾಗ ಅವನಿಗೆ ತೃಪ್ತಿ ಆಯ್ತು, ಪ್ರಾಣಾಯ ಸ್ವಾಹ ಅಂತ ತಗೊಂಡ ತೃಪ್ತಿ ಆಯ್ತು. ಒಂದು ವೇಳೆ ಭೋಜನ ಬರ್ಲಿಲ್ಲ, ಪ್ರಥಮ ಅನ್ನ ಬರ್ಲಿಲ್ಲ, ಇಲ್ಲಿ ತದ್ಯದ್ಭಕ್ತ ಪ್ರಥಮ ಮಾಗಕ್ಷೇತ ಅಂತಿದೆಯಲ್ಲ, ಪ್ರಪ್ರಥಮವಾಗಿ ಅವನಿಗೆ ಊಟ ಬರ್ಲಿಲ್ವೋ ಏನೋ ಊಟ ಮಾಡಕ್ ಆಗಲಿಲ್ಲ, ಊಟ ಬರ್ಲಿಲ್ಲ, ಅನ್ನ ಬರ್ಲಿಲ್ಲ. ಆಗ ಕಿಂ ಭೋಜನ ಲೋಪೆ ಲೋಪ ಪ್ರಾಣಾಗ್ನಿಹೋತ್ರಸ್ಯ, ಭೋಜದ ಲೋಪವಾದರೆ ಪ್ರಾಣಾಗ್ನಿಹೋತ್ರಕ್ಕೂ ಲೋಪವಾಗಿ ಬಿಡುತ್ತದೆಯೋ, ಅಥವಾ ಉತ ಅಥವಾ ಅಂತ ಅಲೋಪ, ಇಲ್ಲ ಪ್ರಾಣಾಗ್ನಿಹೋತ್ರಕ್ಕೇನು ಲೋಪವಾಗುವುದಿಲ್ಲ ಅಂತಲೋ, ಇದು ವಿಚಾರ ಮಾಡಬೇಕಾದ್ದು. ಯಾಕೆ ಪ್ರಾಣಾಗ್ನಿಹೋತ್ರ ಭೋಜನವೇ ಇಲ್ಲದೆ ಇದ್ದಾಗ ಯಾವ ಪ್ರಾಣಾಗ್ನಿಹೋತ್ರ, ಪ್ರಾಣಾಗ್ನಿಹೋತ್ರ ಇಲ್ಲದೆ ಇದ್ದಾಗ ಭೂತಗಳಿಗೆ ಏನಿರತಿ, ಭೂತಗಳಿಗೆ ಏನಿರತ್ತೆ, ಭೂತಗಳು ಒಂದು ಪಕ್ಷ ಅವು ಏನಾಗುತ್ತೆ, ಅವು ವ್ಯತಿರಿಕ್ತವಾಗೋ ಅಥವಾ ಏನು ಅವರು ಅದ್ರ ಕೆಲಸ ಮಾಡದೇ ಇದ್ರೆ, ಹಸಿವಿನಿಂದ ಕೆಲಸ ಮಾಡದೇ ಇದ್ರೆ ನಮ್ಮ ಶರೀರದ ಅವಸ್ಥೆ ಏನು, ಇವೆಲ್ಲ ಬಂದ್ಬಿಡುತ್ತೆ ಪ್ರಶ್ನೆ. ಯಾಕೆ ಶರೀರದ ಅವಸ್ಥೆನೇ ಪಂಚಭೂತಗಳಿಂತಾನೆ. ಹೀಗೆ ಏನಾಗುತ್ತೆ, ಪ್ರಾಣಾಗ್ನಿಹೋತ್ರಕ್ಕೆ ಲೋಪ ಇದೆಯೇ ಇಲ್ವೇ ಅಂತ. ಮತ್ತು ತದ್ಯದ್ಭಕ್ತಂ, ಇಲ್ಲಿ ಮಂತ್ರದಲ್ಲಿ ಏನ್ ಹೇಳಿದ್ದಾರೆ, ತದ್ಯದ್ಭಕ್ತಂ ಪ್ರಥಮ ಮಾಗಚ್ಚೇತ್ ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲು ಬಂದ ಅನ್ನ, ಇದು ಭಕ್ತಾಗಮನ ಸಂಯೋಗ ಶ್ರವಣ, ಮೊಟ್ಟ ಮೊದಲು ಬಂದಿರತಕ್ಕಂತ ಅನ್ನ ಅಂತ ಹೇಳಿ, ಅನ್ನದ ಒಂದು ಆಗಮನ, ಅನ್ನ ಬರುತ್ತೆ, ಅನ್ನ ಬಂತು, ಇದು ಅದ್ರ ಇದೆ ಅಂತ ಹೇಳಿ ಆ ಅನ್ನ ಇರುವುದನ್ನು ಹೇಳಿರುವುದರಿಂದ, ಮತ್ತೆ ಅನ್ನ ಯಾತಕ್ಕೆ ಬರುತ್ತೆ,
ಆಗಮನಸ್ಯ ಭೋಜನಾರ್ಥತ್ವ. ಅನ್ನ ಎದುರಿಗೆ ಯಾವ್ದಕ್ಕೆ ಊಟ ಮಾಡೋದಕ್ಕೆ ಅದು ಭೋಜನಾರ್ಥ. ಹಾಗಾಗಿ ಭೋಜನ ಲೋಪೆ ಲೋಪ ಪ್ರಾಣಾಗ್ನಿಹೋತ್ರಸ್ಯ. ಭೋಜನ ಲೋಪೆ, ಒಂದು ಪಕ್ಷ ಅವನಿಗೆ ಭೋಜನವಾಗಲಿಲ್ಲ ಅಂತಂದ್ರೆ ಪ್ರಾಣಾಗ್ನಿಹೋತ್ರಕ್ಕೂ ಕೂಡ ಲೋಪವಾಗಿ ಹೋಯ್ತಲ್ಲ. ಹೌದ್ ತಾನೆ? ಭೋಜನ ಇಲ್ಲದೆ ಇದ್ದ ಪ್ರಾಣಾಗ್ನಿಹೋತ್ರಕ್ಕೂ ಲೋಪ ಇದ್ರು ತಾನೆ ಭೋಜನ ಅಂತ ಹೇಳಿ ಏವಂ ಪ್ರಾಪ್ತ, ಹೀಗೆಂಬ ಪೂರ್ವ ಪಕ್ಷವು ಪ್ರಾಪ್ತವಾಗಲಾಗಿ, ಇದು ಸಂಶಯ ಪ್ರಾಪ್ತವಾಗಲಾಗಿ ನ ಲುಪ್ಯೇತ ಇತಿ ತಾವದಾಹ. ಇದು ನೋಡಿ, ಭೋಜನ ಇಲ್ಲದೆ ಇದ್ದರೂ ಕೂಡ ಏನಾಗುತ್ತೆ, ಈ ಒಂದು ಪ್ರಾಣಾಗ್ನಿಹೋತ್ರಕ್ಕೆ ಯಾವ ಲೋಪವೂ ಇರುವುದಿಲ್ಲ ಅಂತ. ಇಲ್ಲಿ ಭೋಜನ ಇದೆ ಇಲ್ಲ ಅಂತಕ್ಕಂಥದ್ದು ಒಂದು ಪೂರ್ಣವಾಗಿ ಇಲ್ಲ ಅಂತಕ್ಕಂಥದ್ದು, ಅದೇನು ಇಲ್ಲದೆ ಏನಿಲ್ಲ ಅದು. ಇಲ್ಲಿ ಏನು ಅಂತಂದ್ರೆ, ಎದುರಿಗೆ ಅನ್ನ ಇದೆ, ಮೊದಲು ಅನ್ನ ಬಂದಿದೆ, ಮೊದಲನ್ನ ಬಂದಿದ್ದನ್ನ ಇವನೇನ್ ಮಾಡ್ಬೇಕು, ಮೊಟ್ಟ ಮೊದಲಿನ ಅನ್ನವನ್ನ ಇವನು ಆ ಪ್ರಣಾಹುತಿ ಮೂಲಕ ಸ್ವೀಕಾರ ಮಾಡಿ ಅದಕ್ಕೆ ಆಹುತಿ ಕೊಡ್ಬೇಕು ಅಂತ ಇದು ನಿಯಮ. ಇದು ಕೆಲವು ಸಂದರ್ಭಗಳು ಏನಾಗತ್ತೆ, ಇದು ಆಗೋದಿಲ್ಲ. ಯಾವ ಸಂದರ್ಭ ಅಂದ್ರೆ ಇಲ್ಲೇ ಮುಂದೆ ಹೇಳ್ತಾರಂತೆ. ಯಾವ ಸಂದರ್ಭ ಅಂದ್ರೆ ತಿಳ್ಕೊಂಡಿರೋಣ ನಾವು ಕೂಡ. ಯಾವ ಸಂದರ್ಭ ಅಂದ್ರೆ ನೋಡಿ, ಎದುರಿಗೆ ಊಟ ಮಾಡ್ತಾ ಊಟಕ್ಕೆ ಕೂತಿದ್ದಾನೆ, ಭೋಜನ ಅನ್ನ ಎಲ್ಲ ತಂದು ಬಡಿಸ್ತಾ ಇದ್ದಾರೆ, ಎಲ್ಲ ಆಯ್ತು. ಇನ್ನೇನು ಇವನು ಪ್ರಾಣಾಹುತಿಯನ್ನು ತೆಗೆದುಕೊಳ್ಬೇಕು. ಪ್ರಾಣಾಯ ಸ್ವಾಹ ಅಂತ ಮೊದಲನೇ ಅನ್ನ ಬಂದಿದೆ, ತೆಗೆದುಕೊಳ್ಬೇಕು. ಮೊಟ್ಟ ಮೊದಲು ತೊಗೊಳ್ಬೇಕು. ಅಷ್ಟರೊಳಗೆ ಏನಾಗುತ್ತೆ, ಯಾರೋ ಒಬ್ಬ ಬರ್ತಾನೆ ಇವನ್ ಮನೆಗೆ, ಎಲ್ಲ ಅಂತ ಕಲ್ಪನೆ ಮಾಡ್ಕೋಣ. ಅವನು ಅತಿಥಿ, ಒಳ್ಳೆ ಶ್ರೋತ್ರಿಯ ಬ್ರಹ್ಮನಿಷ್ಠ, ಅಧ್ಯಯನ ಸಂಪನ್ನ, ಊಟದ ಹೊತ್ತು ಎದುರಿಗೆ ಅನ್ನ ಬಡಿಸಿದ್ದಾರೆ, ಇನ್ನೇನು ಪ್ರಾಣಾಹುತಿ ತಗೊಳ್ಬೇಕು. ಆಗ ಬಂದಾಯ್ತು. ಅಂದ್ರೆ ಏನು ಮಾಡ್ಬೇಕು ಇವನು ಕರ್ತವ್ಯ ಏನು, ಗೃಹಸ್ಥ ಇವನು. ಏನ್ ಮಾಡ್ಬೇಕು ಇವನು ಅಂದ್ರೆ, ಇವನು ಮೊಟ್ಟ ಮೊದಲು ಆ ಅತಿಥಿಗೆ ಅನ್ನವನ್ನು ಕೊಡಬೇಕು. ಹೌದ್ ತಾನೆ? ಅತಿಥಿಗೆ ಅನ್ನವನ್ನು ಬಡಿಸಿ ತಾನು ಮಠ ಮಾಡ್ಬೇಕು. ಈ ಸಂದರ್ಭ ಬಂದ್ಬಿಡ್ತು. ಈಗ ಬಂದ್ರೆ ಈ ಸಂದರ್ಭ ಬಂತು ಅಂತ ಇಟ್ಕೋಣ. ಆವಾಗ ಏನಾಯ್ತು, ಆವಾಗ ಅತಿಥಿಗೆ ಅನ್ನವನ್ನ ಕೊಟ್ಟರೆ ಆವಾಗ ಏನಾಗತ್ತೆ, ಇವನು ಊಟ ಮಾಡಬೇಕು. ಇವನು ನಂತರ ಊಟ ಮಾಡಿದಾಗ ಅದೇನಾಗತ್ತೆ, ಪ್ರಥಮಂ ಭಕ್ತಂ ಅಂತ ಆಗೋದಿಲ್ಲ. ಅಂದ್ರೆ ಏನು, ಮೊದಲನೇ ಅನ್ನ ಅಂತ ಆಗೋದಿಲ್ಲ. ಯಾಕೆ, ಅವ್ರು ಊಟ ಮಾಡ್ಬಿಟ್ಟಿರ್ತಾನಲ್ಲ ಆಗದೇನೆ, ಮೊದಲನೇ ಅನ್ನ ಅಂತ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಲೋಪವಾಗತ್ತೆ ಇಲ್ವೇ ಅಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಪ್ಪ, ಹಾಗಿದ್ದರೂ ಕೂಡ ಲೋಪವಾಗುವುದಿಲ್ಲ. ಯಾಕೆ ಅಂದ್ರೆ ನೋಡಿ, ಸಾಮಾನ್ಯ ನಿಯಮ, ಅತಿಥಿಗೆ ನಾವು ಅವನನ್ನ ತೃಪ್ತಿಪಡಿಸಿ ಅವನ ಭೋಜನವಾದ ಮೇಲೆ ನಾವು ಮಾಡಬೇಕು, ಸಾಮಾನ್ಯ ನಿಯಮ. ಆದರೆ ಇಲ್ಲಿ ವೈಶ್ವಾನರೋಪಾಸಕ, ಇದು ಎಲ್ರಿಗೂ ಹೇಳಿದ್ದಲ್ಲ, ಎಲ್ರಿಗೂ ಹೇಳಿತ್ತು ಅಂತಲ್ಲ, ವೈಶ್ವಾನರ ಉಪಾಸಕರಿಗೆ ಹೇಳಿದ ಮಾತಿದು. ವೈಶ್ವಾನರೋಪಾಸಕ ಅವನೇನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಎದುರಿಗೆ ಆ ಸಮಯದಲ್ಲಿ ಅತಿಥಿಯು ಬಂದಿದ್ದರೂ ಕೂಡ ಏನ್ ಮಾಡ್ಬೇಕು, ಇವನು ತಾನು ಮೊದಲು ಆಹಾರವನ್ನ ಸೇವಿಸಿ ಅವನ್ನ, ಆಯ್ರಪ್ಪ ಸ್ವಲ್ಪ ಕೂತ್ಕೋ ಇರು ಅಂತ ಹೇಳಿ ಅವನ್ನ ಕೂರಿಸ್ಬಿಟ್ಟು ಇವನು ಪ್ರಾಣಾಹುತಿಯನ್ನು ತೆಗೆದುಕೊಂಡು ಆಮೇಲಿಂದ ಊಟ, ಆಮೇಲಿಂದ ಅವನ್ನ ಆಧರಿಸ್ಬೇಕು. ಇದೆಂತಾದ್ರಿ ಇದ್ಯಾವ ಕಷ್ಟ. ಎದುರಿಗೆ ಬಂದ್ಯಾನೆ ಹಸ್ಕೊಂಡು, ಒಳ್ಳೆ ಬ್ರಾಹ್ಮಣ, ಅಧ್ಯಯನ ಸಂಪನ್ನ, ಶ್ರೋತ್ರಿಯ ಬ್ರಹ್ಮನಿಷ್ಠ, ಅಯ್ಯ ಏನಾರು ಇಲ್ಲಪ್ಪ, ವೈಶ್ವಾನರೋಪಾಸಕ ಅವನು. ಆ ವೈಶ್ವಾನರಾಜ್ಞಿಗೆ ಪ್ರಾಣಾಹುತಿಯನ್ನು ಕೊಟ್ಟು ಆಮೇಲಿಂದ ಮಾಡ್ಬೇಕು. ಯಾಕೆ, ತದ್ಯದ್ಭಕ್ತ ಪ್ರಥಮ ಮಾಗಕ್ಷೇತ ಅಂತ ಇದೆ. ಆಯ್ತು, ಅತಿಥಿಗೆ ಮೊದಲು ಊಟವನ್ನು ಹಾಕ್ಬೇಕು ಅಂತಲೂ ಇದೆಯಲ್ಲ ಅಂದ್ರೆ, ಇಲ್ಲ ಅದಕ್ಕೆ ಎಕ್ಸೆಪ್ಷನ್ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು
ಈ ಒಂದು ಆ ಜಾಬಾಲೋಪನಿಷತ್ತಿನಲ್ಲಿ ನೋಡಿ ಹೇಳಿದ್ದಾರೆ ಈ ತರ ಏನಂತ, ಹೀಗೆ ಅತಿಥಿಯು ಬಂದಿದ್ದರೂ ಕೂಡ ಏನ್ ಮಾಡಬೇಕು, ಈ ಒಂದು ಪ್ರಾಣಾಗ್ನಿಹೋತ್ರದಲ್ಲಿ ಮೊಟ್ಟ ಮೊದಲು ಅಗ್ನಿಹೋತ್ರದಲ್ಲಿ ಆದರವನ್ನ ತೋರಿಸಿದ್ದಾರೆ. ಅತಿಥಿ ಬಂದಿದ್ದಾನೆ, ಆದರೂ ಕೂಡ ಅಗ್ನಿಹೋತ್ರದಲ್ಲಿ ಹೆಚ್ಚಿನ ಆದರವನ್ನ ತೋರಿಸಿ ಅದನ್ನ ಮೊದಲು ಪ್ರಾಣಾಗ್ನಿಹೋತ್ರ ಅವೆಲ್ಲ ಮಾಡಬೇಕು, ಆಮೇಲಿಂದ ಅತಿಥಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಆದರಾತ್ ಆದರವನ್ನು ಹೇಳಿರುವುದರಿಂದ, ಇಲ್ಲಿ ಜಾಬಾಲೋಪನಿಷತ್ತಿನಲ್ಲಿ ಅಗ್ನಿಹೋತ್ರಕ್ಕೆ ಆದರವನ್ನು ಹೇಳಿರುವುದರಿಂದ ಅತಿಥಿ ಮತ್ತೆ ಅಗ್ನಿಹೋತ್ರ ಎರಡು, ಅತಿಥಿ ಅಗ್ನಿಹೋತ್ರ ಎರಡು ಸಂದರ್ಭ ಇದ್ರೂ ಕೂಡ ಅತಿಥಿಗಿಂತಲೂ ಕೂಡ ಅಗ್ನಿಹೋತ್ರಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟು ಇದಕ್ಕೆ ಆದರವನ್ನು ಹೇಳಿದ್ದಾರೆ. ಇದನ್ನ ಮಾಡಿ ಆಮೇಲೆ ಮಾಡ್ಬೇಕಪ್ಪ, ನೀನು ಅತಿಥಿಗೆಲ್ಲ ತೃಪ್ತಿ ಆಮೇಲೆ ಮಾಡ್ಬೇಕು. ಯಾರಿವನು, ಇವನು ವೈಶ್ವಾನರ ಉಪಾಸಕ. ಉಪಾಸಕರಿಗೆ ಮಾತ್ರ, ಬೇರೆ ಗೃಹಸ್ಥರಿಗೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ, ಅವನ ಅತಿಥಿಗೆ ಮಾಡಬಹುದು, ಆಮೇಲೆ ವೈಶ್ವಾನರ ಉಪಾಸಕ ಇವರು. ಆ ಉಪಾಸಕರಿಗೆ ಹೇಳಿದ್ದು ಇವರು ಅಂತ ಹೇಳಿ ಜಾಬಾಲನಲ್ಲಿ ಈ ತರ ಶ್ರುತಿ ಬಂದಿದೆ. ಆದ್ದರಿಂದ ಇದು ಕೇವಲ ಇವತ್ತು ಇಲ್ಲಿ ತನಕ ಈ ಸಂದರ್ಭ ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಆದರಾದ ಅಲೋಪ ಅಂದ್ರೆ ಏನು ಗೊತ್ತಾಗತ್ತೆ, ಗೊತ್ತಾಗಲ್ಲ. ಈ ಸಂದರ್ಭ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ. ಹೀಗೆ ಈ ಅಗ್ನಿಹೋತ್ರದಲ್ಲಿ ಜಾಬಾಲ ಶ್ರುತಿಯಲ್ಲಿ ಆದರವನ್ನು ಹೇಳಿರುವುದರಿಂದ ಅತಿಥಿ ಅಗ್ನಿಹೋತ್ರ, ಅದರ ಅಗ್ನಿಹೋತ್ರಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಆದರವನ್ನು ಹೇಳಿರುವುದರಿಂದ ಅಗ್ನಿಹೋತ್ರ ಮೊದಲು ಮಾಡಬೇಕು, ಆಮೇಲಿಂದ ಅತಿಥಿ ಸತ್ಕಾರ ನಂತರ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಯಾವ ಅತಿಥಿ ಬಂದರೂ ಕೂಡ, ಭೋಜನ ಲೋಪ ಸಂದರ್ಭ ಬಂದರೂ ಕೂಡ ಏನಾಗುತ್ತೆ, ಅದನ್ನೇನು ಆಗೋದಿಲ್ಲ, ಪ್ರಾಣಾಗ್ನಿಹೋತ್ರಕ್ಕೆ ಏನು ಆಗೋದಿಲ್ಲ, ಇವನು ಈ ರೀತಿ ಮಾಡ್ತಾನೆ ಅಂತ ಇದು ಹೇಳಿದ್ದಾರೆ. ಇದು ಯಾತಕ್ಕೆ ಬಂದಿದೆ ಅಂದ್ರೆ, ಇದು ವೈಶ್ವಾನರ ವಿದ್ಯೆ ಅಂತ ಚಾಂದೋಗ್ಯದಲ್ಲಿ ಬಂದಿದೆಯಲ್ಲ, ಅದಕ್ಕಾಗಿ ವಿಚಾರ ಮಾಡಿಕೊಂಡು ಉಪನಿಷತ್ತಿನಲ್ಲಿ ಏನೇನು ಹೇಳಿದೆ ಎಲ್ಲವನ್ನು ಚಾಚು ಬಿಡದೆ ತಗೊಂಡು ಅದನ್ನು ವಿಚಾರ ಮಾಡಿ ಈ ಸಮನ್ವಯ ಮಾಡತಕ್ಕಂಥದ್ದು ಈ ಒಂದು ಶಾಸ್ತ್ರ. ಆ ರೀತಿ ಇದನ್ನ ಇವಾಗ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಮುಂದಿನ ಭಾಗ, ಇದು ಸಿದ್ಧಾಂತ ಭಾಗ ಏನು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.